ಜೆಸಿಬಿ ಸ್ಪೇರ್ ಪಾರ್ಟ್ಸ್ಗಳ ದರ ದಿಢೀರ್ ಏರಿಕೆ. ಜೆಸಿಬಿಗಳ ಬಾಡಿಗೆ ದರ ಹೆಚ್ಚಳಕ್ಕೆ ಮಾಲೀಕರ ಮನವಿ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಯಗಳಿಂದ ಹಿಡಿದು ಬಹುತೇಕ ಭೂಮಿ ಸಂಬಂಧಿತ ಕೆಲಸಗಳಿಗೆ ಜೆಸಿಬಿ ಯಂತ್ರಗಳ ಬಳಕೆ ಹೆಚ್ಚಾಗಿದ್ದು, 10 ದಿನಗಳಲ್ಲಿ ಮುಗಿಯಬೇಕಾದ ಕೆಲಸವನ್ನ ಜೆಸಿಬಿಯಿಂದ ಕೆಲವೇ ಗಂಟೆಗಳಲ್ಲಿ ಮುಗಿಸಬಹುದಾಗಿದೆ. ಆದರೆ ಜೆಸಿಬಿ ಯಂತ್ರಗಳ ಖರೀದಿ ದರ ಹಾಗೂ ಸ್ಪೇರ್ ಪಾರ್ಟ್ಸ್ ದರಗಳು ಗಗನಕ್ಕೇರಿದ್ದು, ಬಾಡಿಗೆ ದರ ಮಾತ್ರ ಹಳೆ ದರವೇ ಇರೋದ್ರಿಂದ ಜೆಸಿಬಿ ಮಾಲೀಕರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕನ್ನ ಹೊರತುಪಡಿಸಿ ಇತರೆ ಪ್ರದೇಶಗಳಲ್ಲಿ ಜೆಸಿಬಿ ಬಾಡಿಗೆ ದರವನ್ನ ಈಗಾಗಲೇ ಮಾಲೀಕರು ಹೆಚ್ಚಿಸಿಕೊಂಡಿದ್ದು, ಚಿಕ್ಕಬಳ್ಳಾಪುರದಲ್ಲಿಯೂ ದರ ಪರಿಷ್ಕರಣೆ ಅಗತ್ಯವೆಂದು ಜೆಸಿಬಿ ಮಾಲೀಕರ ಸಂಘ ಒತ್ತಾಯಿಸಿದ್ದು, ಈ ಹಿನ್ನೆಲೆ ನಗರದ ಹೊರ ವಲಯದ ವಾಪಸಂದ್ರ ಬ್ರಿಡ್ಜ್ ಬಳಿ ಜೆಸಿಬಿ ಹಾಗೂ ಇತರೆ ವಾಹನಗಳ ಮಾಲೀಕರು ಸಭೆಯನ್ನ ನಡೆಸಿದ್ರು. ಇನ್ನು ಜೆಸಿಬಿ ಮಾಲೀಕರ ಸಂಘದ ಖಜಾಂಚಿ ಜಯಕುಮಾರ್ ಮಾತನಾಡಿ, ಹಿಂದೆ ಸುಮಾರು 20 ಲಕ್ಷ ರೂಪಾಯಿಗೆ ಲಭ್ಯವಿದ್ದ ಜೆಸಿಬಿ ಯಂತ್ರದ ಬೆಲೆ ಈಗ 40 ರಿಂದ 45 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಡೀಸೆಲ್ ದರ, ಸ್ಪೇರ್ ಪಾರ್ಟ್ಸ್ ಹಾಗೂ ನಿರ್ವಹಣಾ ವೆಚ್ಚಗಳು ಹೆಚ್ಚಳವಾಗಿವೆ. ಆದರೆ ಬಾಡಿಗೆ ದರ ಮಾತ್ರ ಗಂಟೆಗೆ 900 ರೂಪಾಯಿ ಇದೆ. ಇದರಿಂದ ಮಾಲೀಕರಿಗೆ ಭಾರೀ ನಷ್ಟ ಉಂಟಾಗಿದ್ದು, ನಿರ್ವಹಣೆ ಹಾಗೂ ರಿಪೇರಿ ವೆಚ್ಚಗಳನ್ನು ಭರಿಸಲು ಕಷ್ಟವಾಗ್ತಾ ಇದೆ ಎಂದಿದ್ದಾರೆ. ಇವತ್ತು ಜೀವನೋಪಯೋಗಕ್ಕೋಸ್ಕರ ಒಂದು ಜೆಸಿಬಿ ಇಟ್ಕೊಂಡು ಬದುಕ್ತಾ ಇದ್ದೀವಿ ಸರ್. ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂಥ ಮೆಂಬರ್ಗಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ನಾವು ಸರ್ಕಾರಕ್ಕೂ ನೆರೆ ಆಗ್ದಿರಾ, ಮನೆಯವ್ರಿಗೂ ನೆರೆ ಆಗ್ದಿರಾ ಒಂದೊಂದು ಜೆಸಿಬಿ ಇಟ್ಕೊಂಡು ಜೀವನ ಮಾಡಿಕೊಂಡು, ಆ ಜೆಸಿಬಿ ಡ್ರೈವರ್ಗೆ ಮತ್ತೆ ಒಂದು ಪೆಟ್ರೋಲ್ ಬಂಕು ಈ ಥರ ಚೈನ್ ಲಿಂಕ್ ಇದೆ ಸರ್. ನಾವು ಒಬ್ಬರು ದುಡಿಯೋದ್ರಿಂದ ನಮ್ಮ ಡ್ರೈವರ್ಗಳು, ಕ್ಲೀನರ್ಗಳು ಮತ್ತೆ ಬಿಡಿ ಭಾಗಗಳು, ಶೋರೂಮು ಈ ಥರ ಎಲ್ಲ ಲಿಂಕ್ಸ್ ಇದೆ ಸರ್. ಈಗ ಉದ್ದೇಶ ಇಷ್ಟೇ, ನಮ್ಮ ಜೆಸಿಬಿ ಬಂದು ತುಂಬ ಲಾಸಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು. ಯಾಕೆಂದರೆ ಇತ್ತೀಚಿನ 5-6 ವರ್ಷಗಳಿಂದ 20 ಲಕ್ಷಕ್ಕೂ ಅಧಿಕವಾಗಿ ರೇಟ್ ರೈಸ್ ಮಾಡಿದ್ದಾರೆ ಸರ್ ಜೆಸಿಬಿ ರೇಟು. ನಾವು 2006 7 ತಗೊಂಡಾಗ 18 ಲಕ್ಷ ಇತ್ತು ಸರ್ ಗಾಡಿ. ಈಗ 41 ಚಿಲ್ಲರೆ ಲಕ್ಷ ಆಗಿದೆ ಸರ್. ಮತ್ತು ಡೀಸೆಲ್ಲು 100 ರೂಪಾಯಿವರೆಗೂ ಆಗಿದೆ ಸರ್. ಬಿಡಿ ಭಾಗಗಳಿಗೆ GST ಅದು ಇದು ಅಂತೇಳಿ ಅದು ಗಗನಕ್ಕೆ ಹೋಗಿದೆ ಸರ್ ರೇಟುಗಳು. ಎಲ್ಲಾನು ರೇಟ್ಗಳಾಗಿದೆ. ಇವತ್ತು 900 ರೂಪಾಯಿ ಪರ್ ಅವರ್ ಮಾಡ್ತಾ ಇದೀವಿ ಜೆಸಿಬಿ. ಇನ್ನು ಈ ವೇಳೆ ಅಧ್ಯಕ್ಷ ಅಶೋಕ್, ಖಜಾಂಚಿ ಜಯಕುಮಾರ್, ಚೇತನ್, ರವಿಕುಮಾರ್, ಶ್ರೀನಿವಾಸ್, ಜಗದೀಶ, ಅಂಕಣಗೊಂದಿ ಮೋಹನ್ ಸೇರಿದಂತೆ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.